ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಸಳಗಿ ಗ್ರಾಮದಲ್ಲಿ ಅನಾಹುತವೊಂದು ತಪ್ಪಿದೆ. ನಿರಂತರ ಮಳೆಗೆ ಮಧ್ಯರಾತ್ರಿ ಮನೆಯೊಂದು ಕುಸಿದು ಬಿದ್ದಿದೆ. ಮನೆಯಲ್ಲಿ ಮಲಗಿದ್ದ ಗರ್ಭಿಣಿ ಸಹಿತ 6 ಮಂದಿ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಬೃಹತ್ ಗುಡ್ಡ ಕುಸಿದ ಅವಾಂತರವನ್ನೇ ಸೃಷ್ಟಿಯಾಗಿದ್ದು, ಇದರ ಬೆನ್ನಲ್ಲೇ ಮತ್ತೊಂದು ಗುಡ್ಡ ಕುಸಿಯುವ ಆತಂಕ ಕಾಡ್ತಾ ಇದೆ. ಈಗ ಕುಸಿದಿರುವಂತಹ ಗುಡ್ಡದ ಪಕ್ಕದಲ್ಲೇ ಕುಸಿಯುವ ಭೀತಿ ಕಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿದ್ದು ವಾಹನ ಸವಾರರು ಜೀವ ಹಿಡಿದಿರ್ತಾ ಇದ್ದಾರೆ. ಕಳೆದ 4 ದಿನದಿಂದ ಹೆದ್ದಾರಿಯಲ್ಲಿ ಊಟ ನಿದ್ದೆ ಇಲ್ಲದೆ ಲಾರಿ ಚಾಲಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಣ್ಣು ತೆರವು ಕಾರ್ಯಾಚರಣೆ 3 ದಿನದಿಂದ ನಡೀತಾ ಇದ್ದರೂ ಈವರೆಗೆ ಕೇವಲ 200 ಮೀಟರ್ ಮಣ್ಣು ಮಾತ್ರ ತೆರವುಗೊಳಿಸಲಾಗಿದೆ. ಇನ್ನು 300 ಮೀಟರ್ ಮಣ್ಣು ತೆರವು ಬಾಕಿ ಇದೆ. ಭಾರೀ ಮಳೆ ಮುಂದುವರೋದ್ರಿಂದ ಕಾರ್ಯಾಚರಣೆ ಅಡ್ಡಿಯಾಗಿದೆ. ಇನ್ನು ಶವಗಳ ಶೋಧಕ್ಕೆ ಡ್ರೋನ್ ಹಾಗೂ ಸೇನಾ ಹೆಲಿಕಾಪ್ಟರ್ ಬಳಕೆ ಮಾಡ್ತೀವಿ ಅಂತ ಎಸ್ಪಿ ಹೇಳಿದ್ದಾರೆ. ಗುಡ್ಡ ಕುಸಿತ ದುರಂತ ಸ್ಥಳದಿಂದ ಬರೋಬ್ಬರಿ 6 ಕಿಲೋಮೀಟರ್ ದೂರದಲ್ಲಿರುವಂತಹ ನದಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಪತ್ತೆಯಾಗಿದೆ. ಕೊಚ್ಚಿ ಹೋಗಿರುವಂತಹ ಗ್ಯಾಸ್ ಟ್ಯಾಂಕರ್ ಅನ್ನ ಸಗಡಗೆರೆ ಗ್ರಾಮದ ಬಳಿ ಇರುವಂತಹ ಹಗ್ಗಗಟ್ಟಿ ನಿಲ್ಲಿಸಲಾಗಿದೆ. ಅದರಲ್ಲಿರೋ ಗ್ಯಾಸ್ ಮತ್ತೊಂದು ಟ್ಯಾಂಕರ್ಗೆ ಶಿಫ್ಟ್ ಮಾಡಲು ಪ್ಲಾನ್ ಮಾಡಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬರ್ಗಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಇದರಿಂದ ವಾಹನ ಸಂಚಾರ ಬಂದಾಗಿದೆ. ಗುಡ್ಡ ಕುಸಿಯುತ್ತಿರುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇನ್ನು ಮಳೆಯಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಹಾಸನ ಜಿಲ್ಲೆಯ ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗಿದೆ. ಸರಣಿ ಭೂಕುಸಿತವಾಗ್ತಾ ಇರುವಂತಹ ಕಾರಣ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಎಲ್ಲ ರೀತಿಯ ವಾಹನ ಸಂಚಾರ ನಿಷೇಧಿಸಿ ಹಾಸನ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ರಸ್ತೆ ದುರಸ್ತಿ ಆಗುವವರೆಗೂ ಸಂಚಾರ ಇರಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳುವ ವಾಹನಗಳು ಚಾರ್ಮಡಿ ಘಾಟ್ ಮೂಲಕ ಸಂಚರಿಸಲು ಸೂಚಿಸಲಾಗಿದೆ. ಉಡುಪಿಯ ಬೈಂದೂರು ತಾಲೂಕಿನ ಸೋಮೇಶ್ವರ ಬೀಚ್ ಪಕ್ಕದಲ್ಲಿ ಗುಡ್ಡ ಕುಸಿತ ಭೀತಿ ಎದುರಾಗಿದೆ. ಭಾರೀ ಮಳೆಯಿಂದಾಗಿ ಸೋಮೇಶ್ವರದಲ್ಲೂ ಗುಡ್ಡ ಕುಸಿತ ಇದ್ದು, ಗುಡ್ಡದ ಮೇಲೆ ನಿರ್ಮಾಣವಾಗಿರುವಂತಹ ಕಟ್ಟಡವು ಕುಸಿಯುವ ಆತಂಕ ಈಗ ಎದುರಾಗಿದೆ. ಭೂಕುಸಿತದ ಭೀತಿ ಹಿನ್ನೆಲೆ ಕೊಡಗಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಾತ್ರಿ ಹೊತ್ತು ಬಂದ್ ಮಾಡಲಾಗ್ತಾ ಇದೆ. ಮಡಿಕೇರಿ ಸಂಪಾಜೆವರೆಗಿನ ಹೆದ್ದಾರಿ 275ರಲ್ಲಿ 4 ದಿನ ಪ್ರತಿ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6ರವರೆಗೆ ಬಂದ್ ಮಾಡಲಾಗ್ತಾ ಇದೆ. ಆದರೆ ಆದೇಶದ ಅರಿವಿಲ್ಲದೆ ಬರ್ತಾ ಇರುವಂತಹ ಪ್ರಯಾಣಿಕರಿಗೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸತತ ಮಳೆಗೆ ಬೆಂಗಳೂರಿನ ವಿವೇಕನಗರ ಮುಖ್ಯ ರಸ್ತೆಯ ಬದಿಯ ಕಾಂಪೌಂಡ್ ಅಪಾಯದ ಅಂಚಿನಲ್ಲಿದೆ. ರಕ್ಷಣಾ ಇಲಾಖೆಗೆ ಸೇರಿದ ಜಾಗದಲ್ಲಿರುವಂತಹ ಕಾಂಪೌಂಡ್ ಈಗ ಶಿಥಿಲಾವಸ್ಥೆಯಲ್ಲಿದೆ. ನಿತ್ಯ 100 ಮಂದಿ ಓಡುವ ರಸ್ತೆಯಾಗಿದ್ದು ಉರುಳಿ ಬೀಳುವ ಹಂತಲ್ಲಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಶಂಕಿತ ಡೆಂಗಿ ಜ್ವರದಿಂದ 19 ವರ್ಷದ ಯುವತಿ ರೇಖಾ ಮೃತಪಟ್ಟಿದ್ದಾಳೆ. ಜ್ವರದಿಂದ ಬಳಲುತ್ತಿದ್ದ ರೇಖಾಳನ್ನು ಬಳ್ಳಾರಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರು ಎಳೆದಿದ್ದಾಳೆ. ಹಾಸನದಲ್ಲಿ ಶಂಕಿತ ಡೆಂಗಿಗೆ ಮತ್ತೊಂದು ಬಲಿಯಾಗಿದ್ದು MBBS ವಿದ್ಯಾರ್ಥಿ ಕುಶಾಲ್ ಮಹಾಮಾರಿಯಿಂದ ಉಸಿರು ಚೆಲ್ಲಿದ್ದಾನೆ. ಹೊಳೆನರಸೀಪುರ ತಾಲೂಕಿನ ಗೋಹಳ್ಳಿ ಗ್ರಾಮದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಪಂಚಾಯತ್ ಧರಿಸಿದ್ದ ರೈತನ ಪ್ರವೇಶ ನಿರಾಕರಿಸಿದ್ದ ಬೆಂಗಳೂರಿನ ಮಾಗಡಿ ರಸ್ತೆಯ GT ಮಾಲ್ 7 ದಿನ ಬಂದ್ ಮಾಡಲು ಸೂಚಿಸಲಾಗಿದೆ. ಈ ಬಗ್ಗೆ ಸದನದಲ್ಲಿ ಮಾಹಿತಿ ನೀಡಿದ ಸಚಿವ ಬೈರತಿ ಸುರೇಶ್, GT ಮಾಲ್ ಮುಚ್ಚಿಸಲು ಬಹುತೇಕ ಶಾಸಕರ ಒತ್ತಾಯ ಹಿನ್ನೆಲೆ 7 ದಿನ ಮಾಲ್ ಮುಚ್ಚಿಸೋದಾಗಿ ಹೇಳಿದರು. ಅತ್ತ ಸರ್ಕಾರದ ಸೂಚನೆ ತಲುಪುವ ಮುನ್ನವೇ ನಿನ್ನೆ ಸಂಜೆಯಿಂದಲೇ GT ಮಾಲ್ ಗೇಟ್ ಮುಚ್ಚಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ RSS ಮುಖ್ಯಸ್ಥ ಮೋಹನ್ ಭಾಗವತ್ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಗತಿಗೆ ಅಂತ್ಯವಿಲ್ಲ, ಆದರೆ ಕೆಲ ಜನ ಸೂಪರ್ಮ್ಯಾನ್ ಆಗಲು ಬಯಸ್ತಾರೆ, ನಂತರ ಅವರು ದೇವರಾಗಲು ಬಯಸ್ತಾರೆ, ಬಳಿಕ ತಾನೇ ವಿಶ್ವರೂಪ ಎಂದು ಹೇಳುತ್ತಾರೆ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ಭಾಗವತ್ ಅವರ ಟೀಕೆಗಳಿಗೆ ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್, ಸ್ವಯಂ ಘೋಷಿತ ನಾನ್ ಬಯೋಲಾಜಿಕಲ್ ಪ್ರಧಾನಿಗೆ ಜಾರ್ಖಂಡ್ನಿಂದ ಲೋಕ ಕಲ್ಯಾಣ ಮಾರ್ಗವನ್ನು ಗುರಿಯಾಗಿಸಿಕೊಂಡು ನಾಗ್ಪುರದಿಂದ ಉಡಾವಣೆಯಾಗುತ್ತಿದ್ದ ಇತ್ತೀಚಿನ ಅಗ್ನಿ ಕ್ಷಿಪಣಿಯ ಸುದ್ದಿ ಸಿಕ್ಕಿರಬೇಕು, ಹೀಗಂತ ನಾನು ಭಾವಿಸ್ತೇನೆ ಅಂತ ಜಯರಾಮ್ ರಮೇಶ್ ಟ್ವೀಟ್ ಮಾಡಿದ್ದಾರೆ. ನೀಟ್ UG ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಪಡೆದಿರುವಂಥ ಅಂಕಗಳನ್ನು ನಾಳೆ ಸಂಜೆಯ ಒಳಗಾಗಿ ಪ್ರಕಟಿಸುವಂತೆ NITಗೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ನಾಳೆ ಫಲಿತಾಂಶ ಪ್ರಕಟಗೊಂಡರೆ ಸೋಮವಾರದಂದು ಅರ್ಜಿಗಳ ವಿಚಾರಣೆಯನ್ನು ಪೂರ್ಣಗೊಳಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಗನ್ ತೋರಿಸಿ ಬೆದರಿಕೆ ಹಾಕಿದ ಆರೋಪದ ಮೇಲೆ ವಿವಾದಿತ IAS ಅಧಿಕಾರಿ ಪೂಜಾ ಖೇಡ್ಕರ್ ತಾಯಿಯನ್ನು ಖಾಕಿ ಕಸ್ಟಡಿಗೆ ನೀಡಲಾಗಿದೆ. ರಾಯಗಢ ಜಿಲ್ಲೆಯ ಮಹಾಡ್ನ ಲಾಡ್ಜ್ನಲ್ಲಿ ನಿನ್ನೆ ಪೂಜಾ ತಾಯಿ ಮನೋರಮಾರನ್ನು ಬಂಧಿಸಲಾಗಿತ್ತು. ನಂತರ ಮನೋರಮಾ ಅವರನ್ನು ಪುಣೆ ಜಿಲ್ಲೆಯ ಪೌಡ್ ಠಾಣೆಗೆ ಕರೆತರಲಾಯಿತು. ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು ನಾಳೆವರೆಗೆ ಪೊಲೀಸ್ ಕಸ್ಟಡಿ ನೀಡಲಾಗಿದೆ.